ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಾಸಕರುಗಳಿಗೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಜನರ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿರ್ತಕ್ಕಂಥ ಬೆಟ್ಟದಷ್ಟು ಕೆಲಸಗಳು ಅವ್ರ ಮುಂದೆ ಇದೆ. ಅಂಥದ್ರಲ್ಲಿ ಇವರು ಮೋಜು ಮಸ್ತಿ ಮಾಡಲಿಕ್ಕೆ IPL ಟಿಕೆಟ್ ಕೇಳಬೇಕು ಅನ್ನೋದು ಎಲ್ಲ ಒಂದು ಕಡೆ ಹಾಸ್ಯಾಸ್ಪದ ಅನ್ನೋದು. ಅವರು ಆ ಸಾರ್ವಜನಿಕ ಜೀವನವನ್ನು ಗಂಭೀರವಾಗಿ ತೊಗೊಂಡಿಲ್ಲ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ. ನಾನು ಕೂಡ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ಸದಸ್ಯನಾಗಿದ್ದೀನಿ, ಕಾಯಂ ಸದಸ್ಯನಾಗಿದ್ದೀನಿ. ಆದರೆ ನಾನು ಯಾವತ್ತೂ ಹೋಗೋದೇ ಇಲ್ಲ. ಯಾಕಂದರೆ ಅದು ಟಿ ವಿ ಮುಂದೆ ಕೂತ್ಕೊಂಡ್ರೆ ನೋಡ್ಬೋದು ಅಷ್ಟೇ, ಅದು ಅಲ್ಲೇ ಹೋಗಿ ನೋಡಬೇಕು ಅನ್ನೋದೇನಿಲ್ಲ. ಹಾಗಾಗಿ ಅದು ನೋಡೋವಂಥದ್ದು ಕ್ರೀಡಾಭಿಮಾನಿಗಳಿರ್ತಾರೆ, ಬೇರೆ ಬೇರೆ ತಂಡಗಳನ್ನ ಸೇರ್ಕೋಬೇಕು, ನಾವು ಬೆಳಿಬೇಕು ಅಂತಿರ್ತಾರೆ. ಅದನ್ನು ಒಂದು ಮನೋರಂಜನೆಯಾಗಿ ತೊಗೊಂಡಿರೋಂಥವ್ರು ಇರ್ತಾರೆ. ಅಂಥವರು ಸಾಮಾನ್ಯ ನಾಗರಿಕರು. ಆದರೆ ಜನಪ್ರತಿನಿಧಿಗಳಾಗಿರ್ತಕ್ಕಂಥವರು ಇಲ್ಲಿ ಹೋಗಿ 4-5 ಗಂಟೆಗಳ ಕಾಲ ವೃಥಾ ಕಾಲಹರಣ ಮಾಡೋವಂಥದ್ದು ಅದು ಸರಿಯಲ್ಲ. ಸಾಕಷ್ಟು ಇವಾಗ ಬೇರೆ ಮೊನ್ನೆ ದಿಢೀರಂತ ಮಳೆ ಬಂತು, ಸಾಕಷ್ಟು ಸಮಸ್ಯೆಗಳು ಬೆಂಗಳೂರು ಮಹಾನಗರದಲ್ಲಿ ಚರಂಡಿ ವ್ಯವಸ್ಥೆ ಅವ್ಯವಸ್ಥೆ ಆಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗಿದೆ. ಬಿಸಿಲು ಬೇರೆ ಈ ಸಾರಿ ಬಹಳ ದೊಡ್ಡ ಮಟ್ಟದ ಬಿಸಿಲು. ಇವತ್ತು ಈಗಾಗಲೇ 37-38 ಡಿಗ್ರಿಗೆ ತಲುಪಿದೆ. ಜನರ ಮುಂದೆ ಜೋಕರ್ಗಳಾಗ್ಬಿಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನೀವು ಮಾಡಬೇಕಾಗಿರೋಂಥದ್ದು ಯಾವ ನಂಬಿಕೆಗಳು ಇಟ್ಕೊಂಡು ಜನಗಳು ನಿಮ್ಮ ಆಯ್ಕೆ ಮಾಡಿದ್ದಾರೆ, ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಕೆಲಸಗಳನ್ನ ಮಾಡಿ. ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ವಿಧವಾ ವೇತನ, ಇಂಥ ವೇತನಗಳು ಇವತ್ತು ಬರದೇ ದೊಡ್ಡ ಮಟ್ಟಕ್ಕೆ ತೊಂದರೆ ಆಗಿದೆ. ಕೇವಲ ಆ ಒಂದು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಕೊಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಲಕ್ಷಾಂತರ BPL ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಸಾಕಷ್ಟು ವ್ಯತ್ಯಾಸಗಳಿದೆ. 5 ಪಾಲಿಕೆಗಳು ಮಾಡಿರ್ತಕ್ಕಂಥ ಬಜೆಟ್ಗಳಲ್ಲಿ ಸಾಕಷ್ಟು ಹಾಸ್ಯಾಸ್ಪದ ವಿಷಯಗಳಿದೆ. ಅದರ ಬಗ್ಗೆ ನೀವು ಮಾತಾಡಬೇಕಾಗಿದೆ ಹೊರತು ಈ ರೀತಿ ಟಿಕೆಟಿಗೆ ಬೇಕು, IPL ಟಿಕೆಟ್ ಬೇಕು ಅಂತ ಕೇಳೋದಲ್ಲ. ಹಾಗಾಗಿ ನಿಮ್ಮ ಜವಾಬ್ದಾರಿ ಅರ್ಥ ನೀವು ಜನರ ಒಂದು ಆಶಯಗಳಿಗೆ ತಕ್ಕಂತೆ ನಡ್ಕೋಬೇಕು. ಅವರ ಸಮಸ್ಯೆಗಳನ್ನು, ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಹಗಲಿರುಳು ಕೆಲಸ ಮಾಡಬೇಕೆ ಹೊರತು ಈ ರೀತಿ ಅಲ್ಲಿ ಹೋಗಿ 6-7 ಗಂಟೆಗಳ ಕಾಲ ಅಲ್ಲಿ ಮೋಜು ಮಸ್ತಿ ಮಾಡ್ಕೊಂಬರೋದಲ್ಲ. ಸರ್, ಅವರು MLAಗಳು ಅವ್ರದ್ದು ಕೆಲಸ ಮಾಡಬೇಕಾಗಿರೋದು ಅಭಿವೃದ್ಧಿ ಬಗ್ಗೆ ಗಮನ ಸೆಳೆಸಬೇಕು. ಅದು ಬಿಟ್ಬಿಟ್ಟು IPL ಒಂದು ಲೆಕ್ಕ ಅಲ್ಲ. ಅದರಿಂದ IPL ಇಂದ ಇವಾಗ ಎಷ್ಟು ಜನ ಹಾಳಾಗ್ತಾ ಇದ್ದಾರೆ, ಬೆಟ್ಟಿಂಗ್ ಕಟ್ಟೋದು ಅವೆಲ್ಲ ಮಾಡಿ ಎಲ್ಲ ಎಷ್ಟು ಜನ ಹಾಳಾಗ್ತಾವ್ರೆ. ಅದನ್ನು ಬಿಟ್ಟಾಕಿ ಅಭಿವೃದ್ಧಿ ಮಾಡೋದು ನೋಡಿ. ಇವಾಗ ರೋಡ್ಗಳು ಎಷ್ಟೆಷ್ಟು ರೋಡ್ಗಳು ಹಳ್ಳ ಬೆಳ್ಳ ಬಿದ್ದಿದ್ದಾವೆ, ಅದನ್ನ ಯಾರಾದರೂ ಮಾಡ್ತಾವ್ರ? IPL ಮುಖ್ಯನ ಅವ್ರಿಗೆ? ರೋಡ್ಗಳು ನೋಡಿ, ಜನಗಳ ಸಮಸ್ಯೆ ನೋಡಿ, ಉದ್ಯೋಗ ಇಲ್ದಿರ ಇದ್ದಾರೆ, ಬರೋ ಸಂಬಳಗಳು ಸಾಲ್ತಾ ಇಲ್ಲ, ಉದ್ಯೋಗ ಸೃಷ್ಟಿ ಮಾಡಲಿ, ಅದ್ರ ಬಗ್ಗೆ ಗಮನ ಸೆಳೆಸ್ರಿ. ಅದು ಬಿಟ್ಬಿಟ್ಟು IPL ಮುಖ್ಯ ಅಲ್ಲ. ನಾನು ಹೇಳೋದು ಇಷ್ಟೇ, MLA ಆದವರು ಕ್ಲೀನಾಗಿ ಅದಕ್ಕೆ ತಗೊಂಡು ಮಾಡಲಿ. ಯಾವುದಕ್ಕೆ ಮಾಡಬೇಕು ಅದ್ರ ಬಗ್ಗೆ ಗಮನ ಸೆಳೆಸ್ಬಿಟ್ಟು ಅಸೆಂಬ್ಲಿಲಿ ಮಾತಾಡಲಿ. ಇವೆಲ್ಲ ಮಾತಾಡೋದು ವೇಸ್ಟ್ ಅಂದ್ಕೊಂತೀನಿ ನಾನು. ಸಾರ್, ಅವ್ರ ಕಾಂದಾನ್ಗೆ ತಗೊಂತಾರ ಅವರು. ಅವ್ರಿಗೇನು ಕೋಟಿಗಟ್ಟಲೆ ಅವ್ರು 3 ತರ್ಮಾಲು ತಿನ್ಬೋದು ಅವರು, ಅಷ್ಟು ಮಾಡಿಕವ್ರೆ. ಅವ್ರಿಗೆ ಎಂಜಾಯ್ ಮಾಡಕ್ ಬೇಕು. ಜನಗಳ ಬಗ್ಗೆ ಯೋಚನೆ ಮಾಡಿ, ಜನಗಳ ಬಗ್ಗೆ ಯೋಚನೆ ಮಾಡಿ, ಅವ್ರಿಗೆ ಅನುಕೂಲ ಆಗಂಗೆ ಮಾಡಿ. ಅವ್ರಿಗೇನು ದುಡ್ಡು ಕೊಟ್ಟು ತಗೊಳಕ್ಕಾಗಲ್ವಾ? ಫ್ರೀ ಬೇಕಾ? ಕೋಟಿಗಟ್ಟಲೆ ಇರ್ತದೆ ಅವ್ರಿಗೆ, ದುಡ್ಡು ಕೊಟ್ಟೆ ತಗೊಳ್ಳಿ ಬಿಡ್ರಿ. ಫ್ರೀ ಬೇಕಾ? ಅವ್ರ ಮನೆಯಿಂದ ಎಲ್ಲ ಉಳಿದಿರ್ತಾರಲ್ಲ ಆಸ್ತಿಗಳು, ಅನಾಮತಿ ಬೇಮಾನಿ ಆಸ್ತಿಗಳು ಮಾಡ್ಕೊಂಡು, ಅದಕ್ಕಿರ್ತದೆ ದುಡ್ಡು. ಜನರ ಜೊತೆ ಹೋಗಕ್ಕಾಗಲ್ಲಂತ, ಟಿಕೆಟ್ ನಿಂತ್ಕೊಳಕ್ಕಾಗಲ್ಲಂತ, ಅವ್ರಿಗೆ ಓಟ್ಕೊಳಕ್ಕಾಗುತ್ತಾ? ಬ್ಲ್ಯಾಕ್ ಕೊಟ್ಟಿ ತಗೊಳ್ರಿ. ಇವಾಗ ಹೆಂಗೆ ಇವರು MLA ಸೀಟ್ಗಳು, ಇವಾಗ ಯಾವ್ದೋ ಡಾಕ್ಟರ್ ಸೀಟ್ ಬೇಕಂದ್ರೆ ತಗೊಂತಾರೆ, ಲಕ್ಷ ಕೇಳ್ತಾರೆ. ಅವಾಗ ಲೈನ್ ಇರಲ್ವಾ? ಬಡವ್ರು ಲೈನ್ ಮಾಡ್ಕೊಳಲ್ವಾ? ಅವಾಗ ದುಡ್ಡು ಹೊಡಿಯೋಕ್ಕಾಗುತ್ತೆ. ಇದು ಬೇಡವಾ ಇದು ಇವ್ರಿಗೆ? ಅಷ್ಟೇ, ನಾನು ಹೇಳೋದು ಇಷ್ಟೇ. ಜನಗಳಿಗೆ ಇರೋ ಕೆಲಸಗಳು ಮಾಡಲಿ. ಇವೆಲ್ಲ ವೇಸ್ಟು. ಇವೆಲ್ಲ ಅಸೆಂಬ್ಲಿಯಲ್ಲಿ ಮಾತಾಡೋ ಮಾತೇ ಅಲ್ಲ. ವೇಸ್ಟು, ಟೈಮ್ ವೇಸ್ಟು. ಇರೋದು ಅಧಿವೇಶನ ಎಷ್ಟಿರುತ್ತೆ? 2 ಅವರ್ 3 ಅವರ್ ಅಷ್ಟೇ. ಅದರಲ್ಲಿ IPL ಇನ್ನೊಂದು ಮತ್ತೊಂದು ಮಾಡ್ಕೊಂಡಿದ್ರೆ ವೇಸ್ಟು. ಇರೋದನ್ನ ಅಭಿವೃದ್ಧಿ ಕಡೆ, ಉದ್ಯೋಗ ಸೃಷ್ಟಿ ಎಲ್ಲ ಇರ್ತಾವಲ್ಲ, ಜನಗಳ ಸಮಸ್ಯೆ ಬಗೆಹರಿಸ್ಲಿ ಎಲ್ಲರೂ. ಆಮೇಲೆ ಬೇಕಂದ್ರೆ ಇವೆಲ್ಲ ಮಾಡ್ಕೊಳ್ಳಿ. ಸರ್, ಸದನದಲ್ಲಿ ಬಹಳಷ್ಟು ಸಮಸ್ಯೆಗಳಿದಾವೆ, ಜನರ ಸಮಸ್ಯೆಗಳಿದಾವೆ. ಸೊ ಹಳ್ಳಿಗಳಲ್ಲಿ ಕುಡಿಯೋ ನೀರಿಲ್ಲ, ರಸ್ತೆ ಇಲ್ಲ. ಸೊ ಪ್ರತಿಯೊಂದು ಸ್ಕೂಲ್ಗಳಿಗೆ ಹಂಚುಗಳಿಲ್ಲ, ಸ್ಕೂಲ್ಗಳು ಬಿದ್ದು ಹೋಗ್ತಾ ಇದಾವೆ. ಇದೆಲ್ಲ ಸದನದಲ್ಲಿ ಚರ್ಚೆ ಮಾಡೋದನ್ನು ಬಿಟ್ಟು ಇವರು ತಮ್ಮ ಮೋಜಿ ಮಸ್ತಿಗಾಗಿ ತಮ್ಮ ಮಕ್ಕಳಿಗಾಗಿ, ತಮ್ಮ ಹೆಂಡತಿಗಾಗಿ IPL ಟಿಕೆಟ್ ತಗೊಂಡು ನೋಡ್ತೀವಿ ಅಂದರೆ ಇವರು ಜನಪ್ರತಿನಿಧಿಗಾಗಿ ಯಾಕೆ ಆಯ್ಕೆ ಆಗಿದ್ದಾರೆ? ತಾವು ಮನೆಯಲ್ಲಿ ಅಥವಾ ತಾವು ಬೇರೆ ಆಟಗಾರರಾಗಿ ಕ್ರಿಕೆಟನ್ನು ನೋಡ್ಕೊಂತ ಆರಾಮ್ ಇರ್ಬೋದು. ಜನಪ್ರತಿನಿಧಿ ಅಂದರೆ ಜನರ ಸಮಸ್ಯೆಗಳನ್ನು ಆಲಿಸುವವರು ಜನಪ್ರತಿನಿಧಿಗಳು. ಅದು ಬಿಟ್ಟು ಇವರು ಸದನದಲ್ಲಿ ನಮ್ಮ ತೆರಿಗೆ ಹಣವನ್ನು ಖರ್ಚು ಮಾಡಿ IPL ಟಿಕೆಟ್ ನಮಗೆ ಕೊಡಿ, ನಮ್ಮ ಮಕ್ಕಳಿಗೆ ಕೊಡಿಗೆ ಅನ್ನುವಂಥದ್ದು ಇದು ದೊಡ್ಡ ಒಂದು ರಾಜಕಾರಣಿಗಳ ದೊಡ್ಡ ತಪ್ಪು ಅಂತ ಹೇಳ್ಬೋದು. ಯಾಕಂದರೆ ಇದು ಜನರ ದುಡ್ಡು, ಜನರ ಹಣವನ್ನು ಇವರು ತೆರಿಗೆ ದುಡ್ಡನ್ನು ಸದನದಲ್ಲಿ ವಿನಿಯೋಗ ಮಾಡಿ ಅದರಲ್ಲಿ ತಾವು ಅಭಿವೃದ್ಧಿ ಕೆಲಸಗಳಿಗೆ, ಅಭಿವೃದ್ಧಿ ಸಮಸ್ಯೆಗಳನ್ನು
ಚರ್ಚೆ ಮಾಡಿ ಬಗೆಹರಿಸೋದು ಬಿಟ್ಟು ನಮಗೆ ಸಭಾಧ್ಯಕ್ಷರಿಗೆ IPL ಟಿಕೆಟ್ ಕೊಡಿಸಿ ಅಂತ ಕೇಳುವಂಥದ್ದು ಇದು ಒಬ್ಬ ಮೂರ್ಖತನ. ಅದು ಯಾವುದೇ ಪಕ್ಷ ಇರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು, ಅದು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಇದು ದೊಡ್ಡ ಮೂರ್ಖತನ. ಹಾಗಾಗಿ ಅವರು ಜನರ ಸಮಸ್ಯೆಗಳನ್ನು ಪರಿಹರಿಸಿ ಆ ನಂತರ ನೀವು IPL ನೋಡಿ. ಯಾಕಂದರೆ ಅವರು ಕೂಡ ಮನುಷ್ಯರೇ, ಮನೋರಂಜನೆ ಇರಲಿ, ಆದರೆ ಸದನದಲ್ಲಿ ಮಾತಾಡುವಂಥ ಒಂದು ಪ್ರಶ್ನೆ ಅಲ್ಲ ಅಂತ ನನ್ನ ಅಭಿಪ್ರಾಯ. IPL ಅದು ಒಂದು ಮೋಜು, ಒಂದು ಮಸ್ತಿ, ಅಂದರೆ ಆಟಕ್ಕೂ ಸದನಕ್ಕೂ ವ್ಯತ್ಯಾಸ ಇದೆ. ಸದನದಲ್ಲಿ ಅಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಬಾರ್ದು. ಸೊ ವಿಜಯಾನಂದ ಕಾಶ್ಯಪ್ಪನವರು ಕಾಂಗ್ರೆಸ್ ಶಾಸಕರು, ಸೊ ಅವರ ಕ್ಷೇತ್ರದಲ್ಲಿ ಹಲವಾರು ಕುಡಿಯುವ ನೀರಿನ ಸಮಸ್ಯೆ ಇದೆ, ರಸ್ತೆಗಳೇ ಇಲ್ಲ, ಅನಾರೋಗ್ಯ ಸಮಸ್ಯೆ ಇದೆ. ಸೊ ಅಂಥ ಎಲ್ಲ ಸಮಸ್ಯೆಗಳು ಇದ್ದಂಥ ವಿಜಯಾನಂದ ಕಾಶ್ಯಪ್ಪನವರೇ ಬಂದಿಲ್ಲಿ ನಮ್ಗೆ IPL ಟಿಕೆಟ್ ಕೊಡಿ ಅಂದರೆ ಅಲ್ಲೇಕೆ ತಾವು ML ಆಗಿದ್ದಾರೆ, ಇಲ್ಲಿ IPL ನೋಡ್ಕೊಂತ ಮಜಾ ಮಾಡಲಿ. ಸೊ ಬೇರೆಯವ್ರಿಗೆ ಅವಕಾಶ ಸಿಕ್ಕರಾದ್ರೂ ಒಳ್ಳೆ ಕೆಲಸ ಮಾಡೋರು ಇವತ್ತು ಎಷ್ಟೋ ಯುವಕರಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದು ಇಷ್ಟೇ, IPL ಟಿಕೆಟ್ಗಳನ್ನು ಕೊಡಿ, ನಮಗೆ ಈಜಾಡೋಕ್ಕೆ ಅವಕಾಶ ಕೊಡಿ. ಈ ಥರ ಸದನದಲ್ಲಿ ಪ್ರಶ್ನೆಗಳನ್ನು ಮಾಡಬೇಡಿ. ನೀವು ಪ್ರಶ್ನೆಗಳನ್ನು ಮಾಡೋದಾದ್ರೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಪ್ರಶ್ನೆಗಳನ್ನು ಮಾಡಿ. ನಮಗೆ ಫಂಡ್ ಕೊಡಿ ಅಂತೇಳಿ, ರಸ್ತೆ ಕೊಡಿ ಅಂತೇಳಿ, ಸ್ಕೂಲ್ ಕೊಡಿ ಅಂತೇಳಿ, ಸೊ ಅದನ್ನು ಆ ಥರ ಕೊಡಿ ಅಂತೇಳಿ, ಅಥವಾ ಬಡವರಿಗೆ ಇನ್ನೇನಾದರೂ ಆರೋಗ್ಯ ವಿಮೆಗಳನ್ನು ಕೊಡಿ. ಎಷ್ಟೋ ಜನಗಳಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಆಗ್ತಾ ಇದ್ದಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಔಷಧ ಸಿಗ್ತಾ ಇಲ್ಲ, ಹೊರಗಡೆ ಔಷಧಗಳನ್ನು ಬರಿತಾ ಇದ್ದಾರೆ. ಈ ಥರ ಸಮಸ್ಯೆಗಳನ್ನು ಬಗೆಹರಿಸಿ. ಅದು ಬಿಟ್ಟು IPLದು ನಮಗೆ ಟಿಕೆಟ್ ಕೊಡಿ ಅನ್ನೋದು ಇದು ಸದನದಲ್ಲಿ ಒಂಥರ ಅಪಹಾಸ್ಯ. ಈ ಥರ ಪ್ರಶ್ನೆಗಳನ್ನು ಕೇಳಲೇಬಾರ್ದು. ಆ ಥರ ವ್ಯಕ್ತಿಗಳಾದವರು, ಅವರು 2 ಸಲ MLAಗಳಾದಂಥವ್ರು ನಮಗೆ ಟಿಕೆಟ್ ಕೊಡಿಸಿ ಅಂತ ಅಂದರೆ ಹೇಗಿದು ತಪ್ಪು ಅನ್ನುವಂಥ ನನ್ನ ಸಾರ್ವಜನಿಕರ ಅಭಿಪ್ರಾಯ ಸರ್. ಈ IPL ಟಿಕೆಟ್ ಅನ್ನೋದು ಸಾರ್ವತ್ರಿಕವಾಗಿರ್ಬೋದು, ಅದು ರಾಷ್ಟ್ರೀಯ ಆಟ ಅಲ್ಲ, ಅದು ದುಡ್ಡಿಗೋಸ್ಕರ ಮಾಡೋದು. ಇದು ಬೇರೆ ಥರ ಕ್ರಿಕೆಟ್ ಥರ ಅಲ್ಲ. ಇದು ಅಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಸಾರ್ವಜನಿಕರು ಇದಾರಲ್ಲ, ಆ ಥರ ಅವರು ಸಾರ್ವಜನಿಕರೇ. ಓಟ್ ಕೇಳಬೇಕಾದ್ರೆ ಎಷ್ಟು ಜನ ಮನೆ ಬರ್ತಾರೆ, ಅದೇ ಥರ ಈಗ ಸಾರ್ವಜನಿಕರು ಎಷ್ಟೋ ಜನ ಇದ್ದಾರೆ. ನನಗೂ ಆಸೆ ಇದೆ, ಈಗ ನನಗೊಂದು ಟಿಕೆಟ್ ಕೊಡಿ ಅಂತ ಕೇಳಲಿಕ್ಕೆ ಆಗ್ತದಾ? ಆಗೋಲ್ಲ. ಅದು ಸಾರ್ವಜನಿಕವಾಗಿ ಅವರು ವರ್ತನೆ ಮಾಡಬೇಕು. ಅದು ಬಿಟ್ಟೀಗ ಅವ್ರದ್ದು ಅಧಿಕಾರ, ಅಂತಸ್ತು, ಅವರ ಲೆವೆಲ್ಲು ನಾವು ನಿಲ್ಲೋದಿಲ್ಲ. ಅದು ಭಾರಿ ತಪ್ಪೋದು. ಮುಂದಿನ ಪೀಳಿಗೆ ಏನಂತ ಹೇಳ್ತಾರೆ, ಅವ್ರ ಮಕ್ಕಳಿಗಾಗಲಿ, ನಮ್ಮ ಮಕ್ಕಳಿಗಾಗಲಿ, ಬೇರೆಯವ್ರಿಗೆ ಏನಂತ ಹೇಳ್ತಾರೆ, ಅವರು ಏನು ಉದಾಹರಣೆ, ಏನು ಮಾದರಿ ಆಗ್ತಾರೆ ಅವರು. ದಯವಿಟ್ಟು ಈ ಥರ ಎಲ್ಲ ನಡೆಸಬಾರ್ದು. ಅದು ಸಾರ್ವಜನಿಕವಾಗಿರ್ಬೇಕಂತ ಹೇಳಿದ್ರೆ ಸಾರ್ವಜನಿಕರಲ್ಲೇ ಅವರೊಬ್ಬರಾಗಿರಬೇಕು, ವಿಶೇಷತೆ ಆಗಿರಬಾರ್ದು ಅವರು. ನಾನು MLA, ನಾನು ಸಪ್ರೇಟ್ ಕೊಡಬೇಕಂತ ಹೇಳಿದರೆ ನೀವೊಂದು ಶಾಲೆ ಮುಖ್ಯೋಪಾಧ್ಯಾಯರಾಗಿರ್ತೀರಿ, ನಿಮ್ಗೊಂದು ಜವಾಬ್ದಾರಿ ಇಲ್ಲ. ನನಗೂ ನಿಲ್ಲಕ್ಕಾಗಲ್ಲ, ಕೊಡಿ. ನಾನೊಬ್ಬ ಡಾಕ್ಟ್ರು, ನನಗೂ ಕೊಡಿ. ನನಗೆ ಅಲ್ಲಿ ಬರಲಿಕ್ಕಾಗಲ್ಲ, ರೋಗಿ ಆಪ್ರೇಷನ್ ಮಾಡಬೇಕು, ನಾನು ಕ್ರಿಕೆಟ್ ನೋಡಬೇಕು. ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ಬಿಟ್ರೆ ಮತ್ತು ಆಯೋಜಕರು ಮತ್ತೆ ಹಾಕಿರ್ಬೇಕು. ಅವರು ಟ್ಯಾಕ್ಸ್ ಅದು ಇದೆಲ್ಲ ಕಟ್ಟಿ ಯಾಕೆ ಮಾಡಬೇಕು? ಅದು ದಯವಿಟ್ಟು ಹೌದು ಬಂಡವಾಳ. ಈಗಿನ ಪ್ರತಿಯೊಂದು ಹಣ ಅಂತ ಹೇಳಿದ್ರೆ ಹೆಣನೂ ಬಾಯ್ಬಿಡುತ್ತೆ. ಅದು ಈ ಥರ ಪ್ರಪಂಚದಲ್ಲಿ ಅವರು ಮಾದರಿಯಾಗಿರ್ಬೇಕು ಬಿಟ್ಟು ಬೇರೆಯವರಿಂದ ಅವರ ತುಂಬ ತೂಕ ಮಾತಾಡಬೇಕು. ಹೌದೌದು, ಮತ್ತೆ ಇದ್ದಾರೆ, ಅದು ವ್ಯಾಲ್ಯೂ ಇರ್ತದೆ. ನಮ್ಮ ಪರವಾಗಿ ಬರೆದಿದ್ದಾರೆ, ಅವ್ರಿಗೆ ಕೊಡಿ. ಯಾರು ಒಳ್ಳೆ ಆಟಗಾರರು ಇರ್ತಾರೆ, ಅವರಲ್ಲಿ ನಿಂತ್ಕೊಳ್ಳೋದು ಬೇಡ. ನಮ್ಮ ಪರವಾಗಿ ದೇಶವನ್ನು ಪ್ರತಿನಿಧಿ ಮಾಡಿದ್ದಾರೆ, ಅವ್ರಿಗೆ ಕೊಡಿ ಅನ್ನೋದು ನ್ಯಾಯ. ನನಗೇ ಕೊಡಿ, ನನ್ನ ಮಗಳಿಗೆ ಕೊಡಿ, ಇದಾಗ್ಬಿಟ್ರೆ ಎಲ್ಲದೂ ಅವ್ರದ್ದಾಗ್ಬಿಟ್ರೆ ಅವ್ರದ್ದೇ ಇಟ್ಕೊಳ್ಳಿ, ಮತ್ತೆ ಯಾಕೆ ಬರಬೇಕು? ಒಳ್ಳೇದಲ್ಲ ಅದು. ಈ ಸೂಚನೆ ದೇಶದ ಅಭಿವೃದ್ಧಿಗಾಗಲಿ, ದೇಶದೊಂದು ಮಾಡಲ್ಲಾಗಿ ತೋರಿಸ್ಕೊಳ್ಳೋಕ್ಕಾಗಲಿ ಇದು ಯಾವುದಕ್ಕೂ ಪ್ರಯೋಜನ ಇಲ್ಲ ಸರ್. ಇದು ಅವರೇ ಮಾರಲ್ಲಾಗಿರ್ಬೇಕಾದ್ರೆ ಈಗ ಅಂದರೆ ಬೇರೆಯವ್ರ ಹತ್ರ ಏನು ಕೇಳೋದು, ಏನು ಹೇಳೋದು ಸರಿ ಆಗೋದಿಲ್ಲ. ಅದು ಬೇರೆ ಬೇಡ. ಅವ್ರ ಮನೆ ಎದುರುಗಡೆ ಬಂದು ಎಡ ಬಲ ನೋಡಿದ್ರೆ ಸಾಕು, ಪ್ಲಾಸ್ಟಿಕ್ ರಾಶಿ ಇರ್ತದೆ. ಅದಕ್ಕೆ ಅದ್ರ ಬಗ್ಗೆ ಅವ್ರಿಗೆ ಗಮನ ಇರೋದಿಲ್ಲ. ಹೌದು, ಈಗ ಪಾಪ ರಸ್ತೆ ಬದಿ ಇದ್ದವರು ಸಣ್ಣ ಸಣ್ಣ ಹೋಟ್ಲೆಟ್ಲೆಲ್ಲ ಇಟ್ಕೊಂಡೆಲ್ಲ ಇದ್ದಾರೆ. ಗ್ಯಾಸ್ ಇಲ್ಲದೆ ಅವ್ರ ಮನೆಯಲ್ಲಿ ಏನು ಊಟ ಮಾಡ್ಲಿಕ್ಕೆ ಏನು ಮಾಡ್ತಿದ್ದಾರೆ? ಅದು ಬೇಡ ಅವರಿಗೆ IPL ಟಿಕೆಟ್ ಬೇಕು. ಇಲ್ಲೆಲ್ಲೋ ಮೆಜೆಸ್ಟಿಕ್ಕಲ್ಲೋ ಇನ್ನೊಂದು ಬೇರೆ ಬೇರೆ ಜಾಗದಲ್ಲಿ ಕೋಳಿ ಮೊಟ್ಟೆನೋ ಅದು ಎಂಥದೋ ಒಂದು ಪದಾರ್ಥನ ಮಾರಿ ಅವ್ರ ಜೀವನ ಸಾಗಿಸ್ತಿರ್ತಾರೆ. ಅವ್ರಿಗೊಂದು ಗ್ಯಾಸ್ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಮಾತಾಡಿದ್ದು ಒಂದೇ IPL ಟಿಕೆಟ್. ಅಲ್ಲಿ ಅವರ ಲೆವೆಲ್ ತೋರಿಸ್ಕೊಳ್ಬೇಕು. ನಾನು ಬಂದಿದ್ದೇನೆ, ಕ್ಯೂನಲ್ಲಿ ಇಲ್ಲದೆ ಟಿಕೆಟ್ ತೊಗೊಂಡಿದ್ದೇನೆ, ಹೆಮ್ಮೆ ಪಡಬೇಕಲ್ಲ. ಇದೇನು ಇವತ್ತು ಮಹಾವೀರ ಜಯಂತಿ ಅಲ್ಲ, ಇವತ್ತು ಮಾಂಸಾಹಾರ ನಿಷೇಧ. ಅವ್ರು ಹೋಗಿ ಅಲ್ಲೆಲ್ಲ ಊಟ ಮಾಡಿ ಬಂದ್ಬಿಡ್ತಾರೆ. ನಾನು ಇವತ್ತು ನೋಡು, ಇದು ನೋಡು, ಮಾಂಸಾಹಾರ ಊಟ ಮಾಡಿ ಬಂದೆ. ಇದು ಹೆಗ್ಗಳಿಕೆನಾ? ಈ ಥರ ಹೆಗ್ಗಳಿಕೆ ಇರಬಾರ್ದು. ಅದು ಒಳ್ಳೇದಲ್ಲ. ಅದು ಸಮಾಜಕ್ಕೆ ಮಾದರಿ ಅಂದರೆ ಇನ್ನೇನು ಬಂತು? ಸಾವಿರಾರು ಲಕ್ಷಾಂತರ ಓಟು ಹಾಕಿರ್ತಾರಲ್ಲ, ಎಲ್ಲ ಹಾಕಿ ಬಂದಿರ್ತಾರೆ. ನನ್ನ ಕಷ್ಟ ಯಾವ್ದಾದ್ರು ರೂಪದಲ್ಲಿ ಬಗೆಹರಿಸ್ತಾರೆ. ನಮ್ಮ ಮನೆಗೆ ಒಂದು ರಸ್ತೆ ಸರಿ ಆಗ್ತದೆ ಅಂತ ಹೇಳ್ತಾರೆ. ಅವರು IPL ಅನ್ನೋದು ಏನೂ ಗೊತ್ತಿಲ್ಲ. ಹೋಗಿ ಯಾರಾದ್ರೂ ಒಬ್ಬರು ಅಜ್ಜಿಯನ್ನು ಕೇಳಿ ತರ್ಕಾರೆ IPL ಹಂಗಂದ್ರೆ ಎಂತ ಅಂತ ಕೇಳ್ತಾರೆ. ಗೊತ್ತಿಲ್ಲದವರಿಗೆ ಇವರು ಹೋಗಿ ಉದ್ ಕಳಿಸ್ತಾರದು. ಇದು ಒಬ್ಬಿಬ್ಬರು ಮಾತಲ್ಲ ಸರ್. ಇದು
ನೂರಾರು ಜನರದ್ದು ಮಾತದು. ಖಂಡಿತ ಸರ್. ಮುಂದೆ ಆದರೂ ಕೂಡ ಅವ್ರು ತಿದ್ಕೊಳ್ಳಿ, ಅವ್ರಿಗೆ ಬುದ್ಧಿ ಇಲ್ದಿದ್ರೆ ಬೇರೆಯವ್ರ ಮಾತು ಕೇಳಿ ತಿಳ್ಕೊಳ್ಳಿ, ಇಲ್ಲದ್ರೆ ಅವ್ರ ತಂದೆ ತಾಯಿ ಮಾತು ಕೇಳಲಿ, ಇಲ್ಲ ಅಂತೇಳಿ ಸಮಾನ ಮನಸ್ಕರು ಇರ್ತಾರೆ ಅವ್ರ ಹತ್ರ ಕೇಳಿ ತಿದ್ಕೊಳ್ಳಿ, ಒಳ್ಳೇದಾಗಲಿ. ಇದು ಒಂದೇ ಉದಾಹರಣೆ ಅಲ್ಲ, ಹಲವು ಉದಾಹರಣೆಗಳಲ್ಲಿ ಸದನಕ್ಕೆ ಗೌರವ ಕೊಡುವಂಥದ್ದು ಕೆಲಸ ಭಾರಿ ಕಡಿಮೆ ಜನ ಮಾಡ್ತಾ ಇದ್ದಾರೆ. IPL ವಿಷಯ ಒಂದು ಸಾಧಾರಣದಾಗಿರ್ಬೋದು, ಇದು ಪ್ರತಿದಿನವೂ ಅದು ನಡೀತಾ ಇದೆ. ಅನ್ನನ ನಾವು ದೇವರು ಅಂತ ಹೇಳ್ಕೊಳ್ತಿದ್ದೇವೆ. ನಮಗೆ ಮಾಡಲಾಗಿ ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಊಟ ಮಾಡಬೇಕಾದ್ರೆ ಕಾಲಲ್ಲಿ ಚಪ್ಪಲ್ ತೆಗೆದಿಟ್ಟು ಊಟ ಮಾಡ್ತಾರೆ, ಯಾಕಂತೇಳಿ ಅನ್ನ ಬ್ರಹ್ಮ ಅಂತ ಹೇಳಿ ಊಟ ಮಾಡ್ತಾರೆ. ಸದನದಲ್ಲಿ ಹೋದರೆ ಯಾರಾದರೂ ಅವ್ರ ಜಾಗಕ್ಕೆ ಸಾರಥಿ ಕ್ಷೇತ್ರಪ್ಪ ಪುಣ್ಯಾತ್ಮರೆಲ್ಲ ಕೂತ್ಕೊಂಡಿದ್ದ ಒಂದು ನಮಸ್ಕಾರ ಮಾಡಿ ಕೂತಿದ್ದು ಒಂದಿಷ್ಟು ಜನ ನೋಡಿದ್ದೀರಾ ನೀವು? ಇಲ್ಲ ಸರ್. ಹಾ? ನಾವು ಇದ್ರಲ್ಲೇ ನೋಡಿಲ್ಲ. ಅಂಥದ್ದೊಂದು ಸಂಸ್ಕಾರ ಇರುವಂಥ ಎಂತೆಂಥ ಮಹಾತ್ಮರೆಲ್ಲ ಕೂತ್ಕೊಂಡೋದು ಜಾಗ IPL ಅಂತ ಹೇಳಿ ಕೇಳ್ತಾರಲ್ಲ ಸರ್, ಅದು ಅವರ ಏನು ಹೇಳ್ಬೇಕು ಸರ್ ಇದು? ಆದ್ದರಿಂದ ಅವರು ಸದನಕ್ಕೆ ಗೌರವ ಕೊಡೋದ್ರ ಜೊತೆಗೆ ರಾಜ್ಯದ ಜನತೆ ಕೊಡಲಿ, ನಮ್ಮ ಭಾಷೆಗೆ ಗೌರವ ಕೊಡಲಿ, ಆ ಕನ್ನಡ ತಾಯಿ ಅವ್ರಿಗೆ ಗೌರವ ಕೊಡಲಿ. ಅವ್ರು ಹೆತ್ತ ತಂದೆ ತಾಯಿ ಗೌರವ ಕೊಟ್ಟಿದ್ರು ಇಲ್ಲಿ ಕೊಡ್ತಾ ಇದ್ರು ಅವರು. ಅದೇ ಬಹುಶಃ ಅವ್ರಿಗೆ ಮರ್ತಿದ್ದಾರೆ ಏನು ಇರ್ಬೋದು. ಅದು ಅವ್ರ ಹೆತ್ತ ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತಾರೆ ಹಾಗೆ ದೇಶದ ಜನರಿಗೂ ಗೌರವ ಕೊಡಬೇಕು. ಒಂದು ಓಟ್ ಹಾಕಿರ್ತಾರೆ, ಒಂದು ಓಟ್ ಅವ್ರಿಗೆ ಮುಖ್ಯ ಅಲ್ಲೇ ಇರ್ಬೋದು. ಆ ಪಾಪ ಅದು ಎಲ್ಲೋ ಕೂಲಿ ಮಾಡ್ತಾ ಇರೋದು ಅಥವಾ ಇನ್ನೊಬ್ಬರು ಕಸ ಮುಸ್ರೆ ಮನೆ ಮಾಡಿ ತಿಕ್ತಾ ಇರೋ ಮನೆಯವರು ಅದು ಬಂದು ಒಂದು ಓಟ ಹಾಕ್ತಿರ್ತಾರೆ. ಇಲ್ಲದಂತ ವ್ಯಕ್ತಿಗಳು ಓಟ್ ಹಾಕಿರ್ತಾರೆ. ನನಗೇನೋ ಒಂದು ಸೌಲಭ್ಯ ಮಾಡ್ಕೊಡ್ತಾರೆ ನಮ್ಮ ಶಾಸಕರು, ಗೆದ್ದಾಗ ನಮ್ಗೆ ಹೌದು, ಅಭಿವೃದ್ಧಿ ಕೆಲಸ ಇಂಡಿವಿಜುವಲ್ ಆಗಿ ನನಗೆ ಮಾಡಿದೆ. ಹೌದು, ಒಂದು ವೈಯಕ್ತಿಕವಾಗಿ ನನಗೆ ಮಾಡಿದಿರ್ಬೋದು. ನನ್ನಂಥವ್ರು ಯಾರು ಮಾಡಿದರೆ ಸಾಪ ಅವರಿಗೊಬ್ಬರು ಮಾಡಿದಾರಲ್ಲ ಅಂತ ಹೇಳೋದು ಸಂತೋಷ ಪಡ್ತಾರೆ. ದಯವಿಟ್ಟು ಆ ನಿಟ್ಟಿನಲ್ಲಿ ನೋಡಬೇಕು. ಬರೀ ಆಟ ಅವರ ಸ್ವಪ್ರತಿಷ್ಠೆ ನೋಡ್ಕೊಳ್ತಾ ಇದ್ಬಿಟ್ರೆ ಏನು ಪ್ರಯೋಜನ ಆಗೋದಿಲ್ಲ ಸರ್. ಅವರೆಲ್ಲ ಇನ್ನೂ ಅವ್ರಿಗೆ ಏನಾದರೂ ತಿಳುವಳಿಕೆ ಜಾಸ್ತಿ ಮಾಡಲಿ ಅಂತೇಳಿ ತಾಯಿ ಅಣ್ಣಮ್ಮನ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಇತ್ತೀಚೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ RCB ಕ್ರಿಕೆಟ್ ಆಟ ನೋಡಿದ್ದೀವಿ. ಆ ದಿನ ಕ್ರಿಕೆಟ್ ನೋಡೋದಕ್ಕೆ ಜನಸಾಮಾನ್ಯರು ಆನ್ಲೈನಲ್ಲಿ ಟಿಕೆಟ್ ತಗೊಂಡಿದ್ದು ಮತ್ತು ಆ ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರವೇಶ ಮಾಡಿದ್ದು ನಾವೆಲ್ಲ ಗಮನಿಸಿದ್ದೀವಿ. ಈ ಮಧ್ಯೆ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಒಂದು ಬೇಡದೇ ಇರತಕ್ಕಂಥ ಹೇಳಿಕೆ ನೀಡಿ ಇವತ್ತು ಕರ್ನಾಟಕ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅದೇನಂತ ಹೇಳಿದ್ರೆ, ಈ ಒಂದು ಸ್ಟೇಡಿಯಂಗೆ ಕ್ರಿಕೆಟ್ ನೋಡೋದಕ್ಕೆ ಎಲ್ಲ MLAಗಳಿಗೂ 4 ಟಿಕೆಟ್ ಫ್ರೀ ಕೊಡ್ತೀವಿ, ಯಾಕಂದ್ರೆ ಅವರು VIP ಅಂತೇಳಿ ಒಂದು ಹೇಳಿಕೆ ಕೊಟ್ಟು ಇದ್ರ ಬಗ್ಗೆ ಇಡೀ ನಾಡಿನಾದ್ಯಂತ ದೊಡ್ಡ ಆಕ್ರೋಶ ಎದ್ದಿದೆ. ಯಾಕಂತ ಹೇಳಿದ್ರೆ ಕ್ರಿಕೆಟ್ ನೋಡೋದಕ್ಕೆ VIP ಅವ್ರಿಗೆ ವಿಶೇಷವಾದಂಥ ಆದ್ಯತೆ ನೀಡಬೇಕು ಅಂತ ಹೇಳುವಂಥದ್ದು ಬಹಳ ದಡ್ಡತನ. ಯಾಕಂತ ಹೇಳಿದ್ರೆ ಕ್ರಿಕೆಟ್ ನೋಡೋದಕ್ಕೆ ಒಂದು ಎಲ್ಲ ಜನರಲ್ಲೂ ಬಹಳ ದೊಡ್ಡ ಆಸಕ್ತಿ ಇರ್ತದೆ. ಹೋದ ವರ್ಷ ನಡೆದಂಥ RCB ವಿಜಯೋತ್ಸವ ಆಚರಣೆ ನಡೆಯುವಂಥ ಸಂದರ್ಭದಲ್ಲಿ 11 ಜನ ಪ್ರಾಣ ತೆತ್ತರು. ಆ ಪ್ರಾಣ ಹೋದಂಥ ಜನರ ಅವ್ರ ಹೆಸರಿಗೆ ಫ್ರೀಯಾಗಿ ಆಸನಗಳು ಹಾಕಿದ್ವಿ, ಗೌರವ ತೋರಿಸಿದ, ಅದ್ರ ಬಗ್ಗೆ ನಮ್ದೇನಿಲ್ಲ. ಆದರೆ MLAಗಳು ಈ ವಿಚಾರದಲ್ಲಿ VIP ಟಿಕೆಟ್ ಬೇಡುವಂಥದ್ದು ಎಷ್ಟು ಸಮಂಜಸ ಅಂತೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ MLA ಸುರೇಶ್ ಕುಮಾರ್ ಅವರು ಭಾಳ ಮಹತ್ತರವಾದಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ, ಅವ್ರು ನಡ್ಕೊಂಡಿದ್ದಾರೆ. MLAಗಳು ಕ್ರಿಕೆಟ್ ನೋಡೋದಕ್ಕೆ VIPಗಳಾಗಬಾರ್ದು, ಜನಸಾಮಾನ್ಯರ ಸೇವೆ ನಡೆಸೋದ್ರಲ್ಲಿ, ಸೇವೆ ಕೊಡೋದ್ರಲ್ಲಿ, ಸೇವೆ ಮಾಡೋದ್ರಲ್ಲಿ ಅವ್ರು ನಿರತರಾಗಿರ್ಬೇಕೇ ಹೊರತು ಜನಸಾಮಾನ್ಯರ ಟಿಕೆಟ್ಗಳಿಗಾಗಿ VIP ಸ್ಥಾನಮಾನ ಪಡೆದು ಟಿಕೆಟ್ ತಗೊಳ್ಳುವಂಥದ್ದು ಸರಿಯಲ್ಲ ಅನ್ನೋ ಮಾತನ್ನು ಭಾಳ ಅವರು ಮಾತಾಡಿದ್ದಾರೆ, ಅಷ್ಟೇ ನಡ್ಕೊಂಡಿದ್ದಾರೆ. ಆ ರೀತಿಯ MLAಗಳು ಇವತ್ತು ಬೇಕು ನಮಗೆ. ಸುರೇಶ್ ಕುಮಾರ್ ಅಂತ ಅವರು ಸಾರ್ವಜನಿಕವಾಗಿ ಎಲ್ಲೇ ಹೊರೆ ಆಗಬಾರ್ದು, ಆ ರೀತಿಯ ನಡೆ ಬೇಕು, ಆ ರೀತಿಯ ನುಡಿಬೇಕು. ಆ ನಿಟ್ಟಿನಲ್ಲಿ ಸುರೇಶ್ ಕುಮಾರ್ ಅವರನ್ನು ನಾವು ಅಭಿನಂದಿಸ್ತೀವಿ. ರಾಜ್ಯದ ಎಲ್ಲ MLAಗಳು DK ಶಿವಕುಮಾರ್ ಅವರು ಸೇರಿದಂತೆ ಇನ್ನು ಮೇಲೆ ಇಂಥ ಸಾರ್ವಜನಿಕ ಒಂದು ಕ್ರೀಡೆಗೆ VIP ಸ್ಥಾನಮಾನ ಸ್ವೀಕಾರ ಮಾಡೋದು ತಪ್ಪು, ಅದು ತಿದ್ದುಕೋಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಾವು ಎಂಥ ಮುಟ್ಟಾಳ ಶಾಸಕರನ್ನ ಆಯ್ಕೆ ಮಾಡಿದೀವಿ ಅನ್ನೋದನ್ನ ನಾವು ರಾಜ್ಯದ ಜನತೆ ತಿಳಿಬೇಕಾದಂತ ಸಂದರ್ಭ ಬಂದಿದೆ. ಮೊನ್ನೆ ನಡೀತಾ ಇರೋಂಥ ಸದನದಲ್ಲಿ ಹೈಟೆಕ್ ಭಿಕ್ಷೆ ಬೇಡ ಅಂತ ಶಾಸಕರುಗಳು ನಮ್ಗೆ ಬೇಕಾ? ಯಾವ ರೀತಿ ಹೈಟೆಕ್ ಭಿಕ್ಷೆ ಬೇಡಿದ್ದಾರೆ ಇವರು? ಯಾವುದ್ರ ಬಗ್ಗೆ ಬೆಳಿದ್ದಾರೆ ಅಂದ್ರೆ IPL ಟಿಕೆಟ್ ಬೇಕಂತ ಇವರಿಗೆ. ಇಂಥ ಶಾಸಕರನ್ನ ನಾವು ಆಯ್ಕೆ ಮಾಡಿರೋಂಥ ರಾಜ್ಯದ ಜನತೆ ನಾವು ಪಶ್ಚಾತ್ತಾಪ ಪಡೋಂಥ ಸಮಯ ಬಂದದೆ ಅಂತ ಹೇಳ್ಬೋದು. ಈಗಾಗಲೇ ರಾಜ್ಯದಲ್ಲಿ ನೂರಾರು ಸಮಸ್ಯೆಗಳು ತಾಂಡವಾಡ್ತಿದ್ರು ಸಹ
ಇಂಥ ಅವಿವೇಕಿ ಶಾಸಕರುಗಳು ಭಿಕ್ಷೆ ಬೇಡತ್ತಾ ಇದ್ರೆ ಯಾವ್ದ್ರ ಬಗ್ಗೆ ರಾಜ್ಯದ ಜನಗಳನ್ನ ಉದ್ಧಾರ ಮಾಡಬೇಕು ಅನ್ನೋದಲ್ಲ, ತಮ್ಮ ಮೋಜು ಮಸ್ತಿಗೋಸ್ಕರ ಇವರು ಸದನದಲ್ಲಿ ಟಿಕೆಟ್ ಬೇಕು ಸ್ವಾಮಿ, ನಮ್ಗೆ 5ರಿಂದ 10 ಟಿಕೆಟ್ ಬೇಕು, 20 ಟಿಕೆಟ್ ಬೇಕು ಅಂತ ಕೂತ್ಕೋತಾರಲ್ಲ, ಇಂಥ ಶಾಸಕರನ್ನ ಈ ಕೂಡ್ಲೆ ಸ್ಪೀಕರ್ ಅವರು ವಜಾ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಈ ಮೂಲಕ ಕೇಳ್ತಾ ಇದ್ದೀನಿ. ಇಂಥ ಶಾಸಕರು ನಮಗ್ ಬೇಡ ಸ್ವಾಮಿ, ಇಂಥ ಅವಿವೇಕಿ ಶಾಸಕರು ನಮಗ್ ಬೇಡ. ಇಂಥ ಶಾಸಕರನ್ನ ಈ ಕೂಡ್ಲೆ ವಜಾ ಮಾಡೋ ಅಂತ ಕೆಲಸ ಆಗ್ಬೇಕು ಅನ್ನೋದು ನಮ್ಮ ರೈತ ಸಮುದಾಯದ ಆಶಯವಾಗಿದೆ. ಇಂಥ ಶಾಸಕರುಗಳು ಈಗಾಗಲೇ ಸಾವಿರಾರು ಸಮಸ್ಯೆಗಳಂದ್ರೆ ನೋಡಿ, ನಾವು ರೈತರು ಬೆಳೆದಂತ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ, ರಫ್ತಾ ಇತ್ತಾ ಇಲ್ಲ, ಬಾಯಿ ಬಡಿತಾ ಇದೀವಿ. ಟೊಮೊಟೊ ನೋಡಿ 10 ರೂಪಾಯಿ 5 ರೂಪಾಯಿ ಕೆಜಿ ಆಗೈತೆ ನೋಡಿ. ಹೂಕೋಸು ಇವತ್ತು ಹುತ್ತಾಗ್ತಾ ಇದ್ರೆ ಜನಗಳು ಜಮೀನಲ್ಲಿ ಈ ವಿಚಾರಗಳನ್ನ ಬಿಟ್ಟು ಆನಕಲ್ ಬಿದ್ದು ರಾಜ್ಯದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಬಿದ್ದಿದ್ರು ಸಹ ಇಂಥ ಸಮಸ್ಯೆಗಳನ್ನ ಚರ್ಚೆ ಮಾಡ್ದೇನೆ ಇವರು ಮೋಜು ಮಸ್ತಿಗೋಸ್ಕರ ನಮ್ಗೆ IPL ಟಿಕೆಟ್ ಕೊಡ್ತೀನಿ ಅಂತ ಕೇಳ್ತಾ ಇದಾರಲ್ಲ, ಇಂಥ ಶಾಸಕರನ್ನ ಕೂಡ್ಲೆ ವಜಾ ಮಾಡಬೇಕು ಅನ್ನೋದನ್ನ ನಮ್ಮ ಸಂಘಟನೆ ಕೇಳ್ತಾ ಇದೀವಿ, ಸಂಘಟನೆ ವತಿಯಿಂದ. ರಾಜ್ಯದಲ್ಲಿ ಗೆದ್ದಿರ್ತಕ್ಕಂತಹ ಶಾಸಕರುಗಳು ವಿಧಾನಸಭೆ ಒಳಗಡೆ ರೈತರ ಸಮಸ್ಯೆ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡದೆ ಕೇವಲ ಮೋಜು ಮಸ್ತಿ ಮಾಡ್ತಕ್ಕಂಥ IPL ಕ್ರಿಕೆಟ್ ಟಿಕೆಟ್ಗೋಸ್ಕರವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ಈ ರಾಜ್ಯದ ರೈತರಿಗೆ ಮಾಡಿದಂಥ ಅಪಮಾನ. ಈ ರೈತರಿಗೆ ಕಿಂಚಿತ್ತು ಕಾಳಜಿಯನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ಭಾವನೆ ಅವ್ರಿಗಿದ್ರೆ ಏನು IPL ಕ್ರಿಕೆಟ್ ನೋಡಬೇಕಾದಂಥ ಒಂದು ದಿನದ ಆಸೆ ಇದೆಯಲ್ಲ, ಆ ದಿನವನ್ನು ರೈತರು ಮತ್ತು ನನ್ನ ಚುನಾವಣೆಯಲ್ಲಿ ಮತವನ್ನು ಕೊಟ್ಟಿರ್ತಕ್ಕಂಥ ಮತದಾರರಿಗೆ ಮೀಸಲಿಟ್ಟು ಆ ದಿನ ಅವರ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ, ಆ ದಿನದ ಪ್ರಗತಿಯನ್ನು ರೈತರ ಪ್ರಜಾ ಪ್ರಗತಿಯನ್ನು ಮಾಡ್ತೀನಿ ಅಂತಕ್ಕಂಥ ಯೋಜನೆಯನ್ನು ಘೋಷಣೆ ಮಾಡಿಕೊಂಡು ಈ ಶಾಸಕರುಗಳು ಹೊರಗಡೆ ಬರಬೇಕಾಗಿತ್ತು. ಅದನ್ನು ಬಿಟ್ಟು ಕೇವಲ ಮೋಜು ಮಸ್ತಿ ಮಾಡ್ತಕ್ಕಂತಹ ಕ್ರಿಕೆಟನ್ನು ನೋಡಲಿಕ್ಕೋಸ್ಕರವಾಗಿ ಉಚಿತ ಟಿಕೆಟ್ಗೋಸ್ಕರವಾಗಿ, ಅದು ಮತ್ತೇನಲ್ಲ, ಕೋಟಿ ಚುನಾವಣೆಯಲ್ಲಿ ಖರ್ಚು ಮಾಡ್ತಾರೆ, ಲಕ್ಷಗಟ್ಟಲ ಸಂಬಳ ತಗೋತಾರೆ ಇವರು. ಇಂಥ ಶಾಸಕರುಗಳು ಸಂಬಳಕ್ಕೆ ತಗೊಂಡು ಕೂಡ ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಸೇವಕರು ಇವರು ಶಾಸಕರುಗಳು. ಈ ಸೇವೆ ಮಾಡ್ತಕ್ಕಂಥ ಶಾಸಕರುಗಳು ನಾವು ಆ ದಿನ ಕ್ರಿಕೆಟ್ ನೋಡೋಕೆ ಹೋಗೋ ದಿನವೂ ಕೂಡ ನಮ್ಮ ಸಂಬಳ ಇವ್ರ ತಲೆ ಮೇಲೆ ಇರ್ತದೆ. ಇವ್ರು ಹೋಗ್ತಕ್ಕಂಥ ಕಾರು ನಮ್ಮದು, ಇವ್ರು ಹೋಗ್ತಕ್ಕಂಥ ಡೀಸೆಲ್ ಇದೆಯಲ್ಲ ಅದು ಕೂಡ ರೈತರು ತೆರಿಗೆಯಲ್ಲಿ ಕಟ್ಟಿರ್ತಕ್ಕಂಥ ಹಣವನ್ನ ಇವ್ರ ಸಂಬಳ ತೆರಿಗೆ ಟ್ಯಾಕ್ಸ್ ತೊಗೊಂಡು ಹೋಗ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ರೈತರ ಸೇವಕರಾಗಿರಬೇಕಾದಂಥ ಶಾಸಕರುಗಳು ಇವತ್ತು ಮೋಜು ಮಸ್ತಿ ಮಾಡ್ತಕ್ಕಂಥ ಒಂದು ಕ್ರಿಕೆಟ್ ಟಿಕೆಟ್ಗಾಗಿ ಭಾಳಷ್ಟು ಅಪಾಪಿ ಮಾಡಿ ರೈತರನ್ನ ಮರೆತು, ಮತವನ್ನು ಕೊಟ್ಟಿರ್ತಕ್ಕಂಥ ಮತದಾರರನ್ನ ಮರೆತು ತಮ್ಮ ಮೋಜು ಮಸ್ತಿಗೆ ಮಾರು ಹೋಗಿರ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಈ ಜನ ತೀರ್ಮಾನ ತಗೋತಾರೆ. ಯಾರು ಕ್ರಿಕೆಟ್ ನೋಡಲಿಕ್ಕೆ ಹೋಗ್ತಾರೆ ಆ ಮತದಾರರು, ಆಯಾ ಕ್ಷೇತ್ರದ ಜನ ತೀರ್ಮಾನ ತಗೋಬೇಕು. ಮುಂದಿನ ದಿನಗಳಲ್ಲಿ ಮತವನ್ನು ಕೇಳಕ್ಕೆ ಹೋದರೆ ಆ ಕ್ರಿಕೆಟ್ ಪ್ರೇಮಿಗಳ ಹತ್ರ ಮತ್ತು ಕ್ರಿಕೆಟ್ನವ್ರ ಹತ್ರ ಮತ ಹಾಕಿಸ್ಕೊಂಡು ಹೋಗಿ ನೀನು IPL RCBನಲ್ಲಿ ಮತ ಹಾಕಿಸ್ಕೊಂಡು ಗೆಲ್ಲು ಹೋಗುವಂತಕ್ಕಂಥ ಘೋಷಣೆಗಳನ್ನ ಮಾಡಬೇಕು ಅಂತೇಳಿ ಈ ಮೂಲಕ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಮನವಿಯನ್ನು ಮಾಡ್ತೇನೆ. ಹುಬ್ಬಳ್ಳಿ ಐತಲ್ಲ, ಸುಧಾರಣೆ ಮಾಡಿದ್ರೆ ಸಾಕು. IPL ಬದಲಿ BPL ಕಾರ್ಡ್ ಯಾವ್ಯಾವ ಬಂದಾಗ ಅವ್ರು ಚಾಲೂ ಮಾಡಿದ್ರೆ ಸಾಕು. ಇವು IPL ತೊಂದು ಇವ್ರು ಏನು ಮಾಡ್ತಾರ್ರಿ? IPL ಕ್ರಿಕೆಟ್ ಆಡಕ್ಕೆ ಹೋಗ್ತಾರೆ. ನೀವು BPL ಕಾರ್ಡ್ ಯೂಸ್ ಮಾಡ್ಕೊರಿ. ಎಷ್ಟೋ ಬಿಡೋರು ಮಂದಿದ BPL ಕಾರ್ಡ್ ಬಂದಾಗ್ಯಾವ. ರೋಡ್ ನೋಡಿದ್ರೆ ಎಲ್ಲಿ ಬೇಕಾದಲ್ಲಿ ತೆಗ್ಗ, ಮೊದ್ಲಿಂದ ಬೇಕಾಗಿತ್ತು, ಈಗ ಬೇಡ. ಎಲ್ಲ ಅವ್ರು ಬರ್ತಾರೆ, ಕಾರ್ ತಂದು ನಾ ಅದು ಮಾಡ್ತೀನಿ ಇದು ಮಾಡ್ತೀನಿ, ಏನು ಹಂಗಲಿ ಅವ್ರ ಕಡೆ. ಇದಾಗಬೇಕಂದ್ರೆ ನಾ ಮುದುಕಾಗಿರ್ತೀನಿ, ಇಲ್ಲಿಕ್ರೆ ಮ್ಯಾಲೆ ಹೋಗಿರ್ತೀನಿ. ಯಾಕಂದ್ರೆ ಎಷ್ಟು ಪ್ರಾಬ್ಲಮ್ ರೀ ಅಲ್ಲಿ. 2 ವೀಲರ್ ಹೋಗಂಗಿಲ್ಲ, ಅದ್ರೊಳಗೆ ಬೇಂದರಿನೂ ಹಂಗೆ ಬರ್ತಾವು, ಅವು ಚಿಗಿರಿ ಬಸ್ಸು ಹಂಗೆ ಬರ್ತಾವೆ. ಎಲ್ಲಿ ಹೋಗ್ಬೇಕ? ಆ ಕಡೆಯಿಂದ ಬಸ್ ಈ ಕಡೆ ಬಸ್ ಕ್ರಾಸ್ ಮಾಡೋದು ಭಾಳ ಕಷ್ಟ ಐತಿ. ಆದ್ರೆ ಅದಕ್ಕೆ ಏನು ಚಂಬರ್ ಎಲ್ಲಿ ಬೇಕಾದಲ್ಲಿ ಓಪನ್ ಬಿದ್ದ ಅಂದ್ರೆ ಅಲ್ಲೇ ಮುಣಿಗೆ ಹೇಳ್ತಾನ. ನಾವು ಮೊನ್ನೆ ಮುಣಿಗೆ ಹೇಳ್ಯಾನ, ಇಲ್ಲೇ ಒಬ್ಬ ಮುಣಿಗೆ ಹೇಳ್ತಾನ. ಅದ್ರ ಬಗ್ಗೆ ಕಾಜಿ ಇಲ್ಲ ಅವ್ರದ್ದು. ಏನ್ರಿ ಅವ್ರದ್ದೊಂದು ಹೊಟ್ಟೆ ತುಂಬಿದ್ರೆ ಸಾಕು. ಉಳ್ಕಿದ್ ತೊಗೊಂಡು ಏನು ಮಾಡಲಿ? ನಂದೊಂದು ಹೊಂಟಿವತ್ತಲ್ಪ ಒಂದು ಕಾರ್ ಮುಗೀತ ಸಾಕು. ಹಿಂಗಾಗಿ ಅಭಿವೃದ್ಧಿ ಮಾಡ್ಬೇಕ್ರಿ, ನೆನೆಸ್ಬೇಕು. ಮಹಾರಾಷ್ಟ್ರ ಆ ಕಡೆ ಹೋಗ್ರಿ ನೀವು, ಒಂದು ಚಂಬರ್ ಮುಚ್ಚಳ ಕಾಣೋಂಗಿಲ್ಲ. ವಿಧಾನಸಭೆಗೆ ಫ್ರೀ IPL ಟಿಕೆಟ್ ಕೇಳ್ತಾರ ನಮ್ಮ ಶಾಸಕರವರು. ಅಭಿವೃದ್ಧಿ ಕೆಲಸ ಏನೂ ಇಲ್ಲ ಉತ್ತರ ಕರ್ನಾಟಕನಿಗೆ. ಇಲ್ಲಿ ನೋಡ್ರಿ, ಕ್ಯಾಮ್ರಾಮನ್ಗೆ ಹೇಳ್ತೀನಿ, ಸ್ವಲ್ಪ ಒಂದು ರೌಂಡ್ ತೋರಿಸಿ ನೋಡ್ರಿ. ಇಲ್ಲಿ ನಿಂದ್ರಾಕ ಆಗಿಲ್ಲ, ಡಸ್ಟ್ ನಿಂತು
ಒಂದು 10 ಮಿನಿಟ್ಸ್ ನಿಂದ್ರಂಗಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಆಟೋ ಚಾಲಕ ಅವ್ರಿಗೆ LPG ಸಪ್ಲೈ ಇಲ್ಲ. ಅವ್ರು ಹೆಂಗ್ ನೋಡಿಬೇಕು, ಹೆಂಗ್ ಮನೆ ನಡೆಸ್ಬೇಕು, ಅದರ ಬಗ್ಗೆ ಸ್ವಲ್ಪ ಗಮನ ತಗೋಬೇಕು ಸರ್ಕಾರ. ರಾಜ್ಯ ಆಗ್ಲಿ ಅದ್ರ ಕೇಂದ್ರ ಆಗ್ಲಿ ಭಾಳ ತೊಂದರೆ ಆಗತ್ತಿದೆ. ದುಡ್ರು ಮನೆ ನಡೆಸೋರು ಅವ್ರಿಗೆ ಭಾಳ ಪ್ರಾಬ್ಲಮ್ ಆಗತ್ತಿದೆ. ಇದೆಲ್ಲ ಅವ್ರು ನೋಡ್ಕೊಂಡು ಎಂಟರ್ಟೈನ್ಮೆಂಟ್ IPL ಮ್ಯಾಚ್ ಟಿಕೆಟ್ ಬೇಕಂತ ಹೇಳಿದ್ರೆ ಪರಮಾತ್ಮ ಕೊಟ್ಟನ ದುಡ್ಡು ಆದ್ರೆ ಕೊಟ್ಟ ತಗೋಬೇಕು. ಅದು ಸಾರ್ವಜನಿಕ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಶಾಸಕರಿಗೆ ಎಲ್ಲ ಮಾತಾಡಿದ್ರೆ ವಿಧಾನಸಭೆನಾಗೆ ಕುಂತು ಸಾರ್ವಜನಿಕ ಪಬ್ಲಿಕ್ ಏನ್ ಮಾಡ್ಬೇಕು ನಂದು ಈ ಕ್ವಶನ್. ಇವತ್ತಿನ ಈ ಸರ್ಕಾರ ಅವತ್ತು ಮಾಡಿದ್ದು ಇವ್ರು ಮಾಡಿದಂಥ ಒಂದು ಕೃತ್ಯದಿಂದನ 11 ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡುವಂಥ ಪರಿಸ್ಥಿತಿ ಬಂತ. ಇವತ್ತು ಸದನದೊಳಗೆ ನಮ್ಗೆ ಶಾಸಕರಿಗೆ, ಎಲ್ಲ ಶಾಸಕರಿಗೂ ಕನಿಷ್ಠ ಒಂದು 5 ರಿಂದ 4 ಟಿಕೆಟ್ ರಿಸರ್ವೇಶನ್ ಇರಬೇಕು ಅಂತ ಕೇಳುವಂಥ ಈ ಶಾಸಕರ ಇವರ ಈ ಸಾಮಾನ್ಯರು, ನಾವು ಆಟೋ ಚಾಲಕರು, ಸಾಮಾನ್ಯ ನಾಗರಿಕರು ತಗೊಳ್ಳೋದು ಭಾಳ ಕಷ್ಟ ಐತ್ರಿ ಆ IPL ಟಿಕೆಟ್ನ. ಈ ಶಾಸಕರ ಸುಮಾರು 800, 500, 1000 ಕೋಟಿ ಇವರ ಆಸ್ತಿ ಇದಾವೆ. ಎಲ್ಲ ಶಾಸಕರು ಇವರ ಅಂತಲ್ಲ, ಅವರ ಅಂತಲ್ಲ, ವಿಜಯಾನಂದ ಕಾಶ್ಯಪ್ನವರು ಡಿಮ್ಯಾಂಡ್ ಮಾಡಿದ್ರಿ ಅದನ್ನು. ಅದಕ್ಕೆ ಸಹಮತ ಎಲ್ಲ ಶಾಸಕರು ಕೂಡಿಸಿದ್ರು. ಆದ್ರೆ ಇವರು ಬಂಡವಾಳ ಎಷ್ಟೈತ್ರಿ? 1000 ಕೋಟಿ ಇವರು ವ್ಯವಹಾರ ಅದಾವೆ. ಇವರು ಬಿಸ್ನೆಸ್ ಮ್ಯಾನ್ ಇದ್ದವ್ರು ಅದಾರ. 1000 ಕೋಟಿ IPL ಟಿಕೆಟ್ ತಗೊಳ್ಳೋ ಖರೀದಿ ಮಾಡುವಂಥದ್ದು ಅದೇನು ದೊಡ್ಡದಲ್ಲ. ಇವರು ತಮ್ಮ ಕ್ಷೇತ್ರದೊಳಗೆ ಬರುವಂಥ ಇವರು ಮತದಾರರಿಗೆಲ್ಲ ಇವರು ಖರೀದಿ ಮಾಡಿ ಆ ಕ್ರಿಕೆಟ್ ಮ್ಯಾಚನ್ನು ತೋರಿಸುವಂಥ ತಾಕತ್ತು ಇವ್ರಿಗೆ ಇರುವಾಗ ಇವ್ರು ಕೇವಲ ತಮ್ಮ ಕುಟುಂಬಕ್ಕೆ 4 ಟಿಕೆಟನ್ನು ನಾವು ಫ್ರೀಯಾಗಿ ಪಡ್ಕೋಬೇಕನ್ನುವಂಥ ಈ ಫ್ರೀ ಸರ್ಕಾರ, ಈ ಫ್ರೀ ಗ್ಯಾರಂಟಿ ಸರ್ಕಾರ ಏನೈತಲ್ಲ, ಇದನ್ನು ಒಂದು ಗ್ಯಾರಂಟಿ ಭಾಗ್ಯವನ್ನಾಗಿ IPL ಟಿಕೆಟನ್ನು ಪಡ್ಕೊಳ್ಳುವಂಥ ಈ ಒಂದು ಕಾಂಗ್ರೆಸ್ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಮತ್ತು ವಿಜಯಾನಂದ ಕಾಶ್ಯಪ್ಪನವರು ಇದರ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ನಾವು ಹೇಳ್ಬೇಕಂತಂದ್ರೆ ಈ ಫ್ರೀ ಟಿಕೆಟನ್ನು ಪಡ್ಕೋಬೇಕು, 5-6 ಟಿಕೆಟನ್ನು ಅನ್ನೋದಕ್ಕೆ ನಮ್ದು ವಿರೋಧ ಐತ್ರಿ. ನಾವು ಇದನ್ನು ಧಿಕ್ಕರಿಸ್ತೇವೆ. ಇದು ಸರಿಯಾದ ಸಹಮತ ಅಲ್ಲ. ಇದನ್ನು ಯಾರೂ ನಾಗರಿಕ ಸಮಾಜ ಒಪ್ಪೋದಿಲ್ಲ. ನಿಮ್ಗೆ ಆರ್ಥಿಕವಾಗಿ ಸಾಕಷ್ಟು ಬಲಾಢ್ರಿದ್ದೀರಿ, ನೀವು ಖರೀದಿ ಮಾಡ್ಕೊಡ್ರಿ. ಬೇಕಂದ್ರೆ ನಿಮ್ಗೆ ನೋಡುವಂಥ ಅಭಿಮಾನ ಇದ್ರೆ, RCB ಮ್ಯಾಚನ್ನು ನೋಡುವಂಥದ್ದಿದ್ರೆ, ಕ್ರಿಕೆಟ್ ಮ್ಯಾಚನ್ನು ಅಭಿಮಾನಿಗಳು ನೀವು ಆಗಿದ್ರೆ, ನಿಮ್ಮ ಕ್ಷೇತ್ರದೊಳಗಿರುವಂಥ 10 ನಿಮ್ಮ ಕಾರ್ಯಕರ್ತರನ್ನ, ಅಭಿಮಾನಿಗಳನ್ನು ಟಿಕೆಟನ್ನು ಖರೀದಿ ಮಾಡ್ಕೊಂಡು ತೋರಿಸೋದಕ್ಕೆ ಕರ್ಕೊಂಡು ಹೋಗ್ರಿ. ಅದು ಒಂದು ಒಳ್ಳೆ ವಿಚಾರ ಆಗ್ತದೆ. ನೀವು ಫ್ರೀ ಆಗಿ ಪಡ್ಕೊಂಡು ನಾವು ನೋಡ್ತೀವಿ ನಮ್ಮ ಫ್ಯಾಮಿಲಿ ಸಮೇತ ಕುತ್ಕೊಂಡು ಅಂತ ಅನ್ನೋದಾದ್ರೆ ಇದು ಸರಿಯಾದದ್ದಲ್ಲ. ಇದನ್ನು ನಾವು ವಿರೋಧಿಸ್ತೇವೆ. ಅಲ್ಲ ರೀ, ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕೆ ಹೊರತು ಇವರು ಸದನದೊಳಗೆ ಕ್ರಿಕೆಟ್ ಮ್ಯಾಚಿನ ನೋಡು ಟಿಕೆಟಿನ್ಗೋಸ್ಕರ ಸದನ ನಡೆಸೋದು, ಬಜೆಟ್ ಮೇಲಿನ ಅಧಿವೇಶನ ಇದೆ, ಬಜೆಟ್ ಮೇಲಿನ ಅಧಿವೇಶನ ನಡೆಸೋದನ್ನು ಬಿಟ್ಟು IPL ಕ್ರಿಕೆಟ್ ನೋಡೋದಕ್ಕೆ ಫ್ರೀ ಟಿಕೆಟ್ನ ತಗೋಬೇಕು ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಹುಬ್ಬಳ್ಳಿ ಒಳಗೆ ಈ ನವಣಿ ಧೂಳಾಗತೈತಿ. ನಮ್ಮ ರಿಕ್ಷಾದೊಳಗೆ ಪ್ಯಾಸೆಂಜರ್ನ ಕರ್ಕೊಂಡು ಹೋಗೋದು ವಜ್ಜಾಗೈತಿ. ನಮಗೆ LPG ಸಿಲಿಂಡರ್ ಸಿಗ್ತಾ ಇಲ್ಲ, ಗೃಹ ಬಳಕೆದು ಕಮರ್ಷಿಯಲ್ ಸಿಗ್ತಾ ಇಲ್ಲ. ಆಟೋ ಚಾಲಕರು ದುಡ್ಕೊಂಡು ತಿನ್ನುವಂಥ LPG ಸಿಲಿಂಡರ್ 100 ರೂಪಾಯಿಗೆ ಲೀಟರ್ ಮಾಡಿದ್ದಾರೆ. ಸಾರ್ವಜನಿಕರ ಜೊತೆ ನಾವು ನಿತ್ಯ ಬಡದಾಡಕತ್ತೇವೆ. ನಮ್ಮದು ಸದನದೊಳಗೆ ಚಿಂತೆ ಮಾಡೋದನ್ನು ಬಿಟ್ಟು, ಇವರು ವಿಚಾರ ಮಾಡೋದನ್ನು ಬಿಟ್ಟು IPL ಕ್ರಿಕೆಟ್ IPL ಅಂತಂದ್ರೆ ಜೂಜು ದಂಧೆ ಅದು ಇವತ್ತು ಏನ್ರಿ. IPL ಅನ್ನೋದು ಮೊದಲು ರದ್ದು ಮಾಡ್ಬೇಕ್ರಿ. ಇದನ್ನು ಸಾರ್ವಜನಿಕ ಹಿತಾಸಕ್ತಿ ಮೇರೆಗೆ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ಇದನ್ನ IPL ಒಂದು ವಿಷಯನ ತಾವ ಅರ್ಜಿ ಹಾಕೊಂಡು IPL ಕ್ರಿಕೆಟ್ನ ರದ್ದು ಮಾಡ್ಬೇಕು ಮೊದಲನೇದಾಗಿ. ನನ್ನ ತಿಳಿದ ಮಟ್ಟಿಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. IPL ಇವತ್ತು ಯುವ ಪೀಳಿಗೆಯನ್ನ ದಾರಿ ದಿಕ್ಕು ತಪ್ಪಿಸುವಂತ IPL ರೀ ಇದು. ಈ IPL ಕ್ರಿಕೆಟ್ ಬೆಟ್ಟಿಂಗ್ ಏನೈತಲ್ಲ, ಇದರಿಂದ ಯಾರಿಗೂ ಒಳ್ಳೇದಾಗೋದಿಲ್ಲ. ಕರ್ನಾಟಕದಲ್ಲಿ ಶಾಸಕರು IPL ಅಲ್ಲಿ ಹೋಗಿ ಕುತ್ಕೊಂಡು 3-4 ಅವರು ಅಥವಾ ಅರ್ಧ ದಿನ, 1 ದಿನ ಟೈಮ್ ಕೊಡ್ತಾರೆ ಅಂತಂದ್ರೆ ಎಲ್ಲಿವರೆಗೂ ಹೋಗಿದ್ದಾರೆ? ಜನರ ಸಮಸ್ಯೆನ ಏರಿಯಾಗಳಿಗೆ ಹೋಗಿ, ಹಳ್ಳಿಗಳಿಗೆ ಹೋಗಿ ಕೇಳುವಂತ ಸೌಜನ್ಯ ಕೂಡ ಕಳ್ಕೊಂಡಿದ್ದಾರೆ ಶಾಸಕರು. ಅಂಥದ್ರಲ್ಲಿ ಇನ್ನೊಂದಷ್ಟು ಟಿಕೆಟ್ಗಳು ಕೊಟ್ಟು ಹೋಗಿ ನೀವು IPL ನೋಡ್ಕೊಂಡು ಕುತ್ಕೊಳ್ರಿ ಅಂತೇಳಿ ಹೇಳ್ಬೇಕಾಗುತ್ತೆ. ಈಗ ಏನು ರಣಜಿನಲ್ಲಿ ಕರ್ನಾಟಕದಲ್ಲಿ ಹುಬ್ಳಿನಲ್ಲಿ ಫೈನಲ್ ಮ್ಯಾಚ್ ಆಯ್ತು. ಒಬ್ರು ಕೇರ್ ಮಾಡೋರಿಲ್ಲ, ಅದಕ್ಕೆ ಟಿಕೆಟ್ ಕೇಳೋರಿಲ್ಲ. ಈಗ ಬೆಂಗಳೂರಿನ ಹೆಸರಿಟ್ಕೊಂಡ್ಬಿಟ್ಟಿರೋ ಕಾರಣಕ್ಕಾಗಿ ಅದು ಈ ತರದ ಕಮರ್ಷಿಯಲ್ ಒಂದು ಟೂರ್ನಿಮೆಂಟ್ ಅನ್ನ 1000 ಕೋಟಿ ಬಿಸ್ನೆಸ್ ವ್ಯವಹಾರಗಳು ಮಾಡುವಂತ ಟೂರ್ನಿಮೆಂಟ್ ಅಲ್ಲಿ ಇವ್ರು ಹೋಗಿ ಕುತ್ಕೊಂಡು ಏನ್ ಮಾಡ್ತಾರೆ? ಅಲ್ಲಿ ಚೇರ್ ಗರ್ಸ್ ತಗೊಂಡು ಚೇರ್ ಗರ್ಸ್ ನೋಡ್ಕೊಂಡು ಕುತ್ಕೊಂತಾರ?
ಅಭಿವೃದ್ಧಿ ಕೆಲಸಗಳನ್ನ ಅಥವಾ ಈ ದೇಶಕ್ಕೆ ಬೇಕಾಗುವಂತ ಈ ಕಮ್ಯುನಿಟಿಗಳಿಗೆ ಈ ಏನು ರಾಜ್ಯಕ್ಕೆ ಏನ್ ಬೇಕಾಗುತ್ತೆ ಅದನ್ನ ಕೇಳೋದ್ ಬಿಟ್ಬಿಟ್ಟು IPL ಟಿಕೆಟ್ ಕೇಳ್ಕೊಂಡು ಟೈಮ್ ವೇಸ್ಟ್ ಮಾಡುವಂಥದ್ದು ದುರದೃಷ್ಟಕರ. ಶಾಸಕರು ಇದನ್ನ ಬಿಟ್ಟು ಜನರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡಿ ಹಳ್ಳಿಗಳಲ್ಲಿ ವಾಸ್ತವ್ಯ ಹೂಡಿ, ಹಾಸ್ಟೆಲ್ಗಳಲ್ಲಿ ವಾಸ್ತವ್ಯ ಹೂಡಿ, ಮಹಿಳಾ ಸಮಸ್ಯೆಗಳನ್ನ ನಮ್ಮ ಹಾಸ್ಟೆಲ್ಗಳ ಮುಚ್ಚೋಗ್ತಾ ಇದ್ದೇವೆ, ಕಾಲೇಜುಗಳು ಮುಚ್ಚೋಗ್ತಾ ಇದ್ದೇವೆ, ಹಾಸ್ಟೆಲ್ಗಳು ಮುಚ್ಚೋಗ್ತಾ ಇದ್ದೇವೆ, ಜಮೀನುಗಳನ್ನ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಂಗಾಗಿ ಹೋಗಿ ಜನರ ಸಮಸ್ಯೆಗಳನ್ನ ಬಗೆಹರಿಸಿ IPL ಟಿಕೆಟ್ ತಗೊಂಡು ಮೋಜು ಮಸ್ತಿ ಮಾಡೋದನ್ನ ನಿಲ್ಲಿಸಿ ಅನ್ನುವಂಥದ್ದು ನನ್ನ ಒತ್ತಾಯ.